ನಮಸ್ತೆ ರಮ್ಯಾ. ನಮಸ್ತೆ. ಇವತ್ತು ಮಳೆಗೆ ದೂರ ಹೊರಟದ್ ನೀವು? ನಾನು ನನ್ನನ್ನು ಕೇಳ್ತಾ ಇದ್ದೀರಾ? ಮಳೆಗೆ ಅಂದರೆ ಹೋಗದೆ ದಾರಿ ಇಲ್ಲ ನನಗೆ. ಕೆಲವೆಲ್ಲ ಇದು ಉಂಟಲ್ಲ, ಮೆಡಿಕ್ಲೇಮಿಗೆ ಹೋಗ್ಲಿಕ್ಕೆ, ಹಾಸ್ಪಿಟಲಿಗೆ ಓಡಲಿಕ್ಕೆ ಇತ್ತು. ಅದೆಲ್ಲ ಹೋಗಿ ಬಂದೆ. ಆದರೆ ಇನ್ಶೂರೆನ್ಸ್ ಆಫೀಸಿಗೆ ಹೋಗುವಾಗ ಎಂದು ರಿಸಿಪ್ಟ್ ಮಿಸ್ ಆಗಿತ್ತು. ಇಲ್ಲಿ ಎನೆಪೋಯದವರು ಕೊಡಲಿಕ್ಕೆ ಬಾಕಿ ಇತ್ತು, ನಾನು ನೋಡಲೇ ಇಲ್ಲ. ಈಗ ಡಬ್ಬಲ್ ಕೆಲಸ ಇತ್ತು. ಹಾಗೆ ಎಂತ ಮಾಡೋದು ಅಂತ ಒಂದು ಸಾಯಿ ಪ್ಯಾಲೇಸ್ ಹೌದೌದು, ಉಡುಪಿಗೆ. ಉಡುಪಿ ಕೆಫೆ ಮೊನ್ನೆ ಬಂದು ನನಗೆ ರುಚಿ ಆಯಿತು. ಇಲ್ಲಿಯದೊಂದು ಎಂತ ಅದು ಹೇಳುದು, ಸಾಬುದಾನ ವಡ. ಸಾಬುದಾಣ ವಡ. ನಿಜವಾಗಿಯೂ ಗೊತ್ತಾ, ಅಷ್ಟು ನನಗೆ ರುಚಿಯಾಗಿದೆ ಅಂತ ಹೊಗಳಿದ್ದಕ್ಕೆ ಇವರು ನನಗೆ ಪಾರ್ಸೆಲ್ ಸಹ ತಂದು ಕೊಟ್ಟಿದ್ದಾರೆ, ಒಂದು ಪ್ಲೇಟ್. ಅದು ಮಾತ್ರ ಮನೆಗೆ ಬಾಸಿಂದ ಕೂಡಲೇ ಎಂತ ಆಗ್ತದೆ ಅಂದರೆ ಹೀಗೆ ಚಪ್ಪಟೆ. ಇಲ್ಲದಿದ್ರೆ ಎಂತ ಟೇಸ್ಟ್ ಅಂದರೆ, ಈಗ ಅದಂದ್ರೆ ಕೂಡ್ಲೆ ಮಾಡ್ಬೇಕು, ತಿನ್ಬೇಕು. ಬಿಸಿ ಬಿಸಿ ತಿನ್ಬೇಕು. ಈಗ ಮಳೆಗೆ ಉಂಟಲ್ಲ, ಬಿಸಿ ಬಿಸಿ ತಿನ್ಲಿಕ್ಕೆ ನಾನೀಗ ರಿಸಿಟ್ ತರ್ಲಿಕ್ಕೆ ಅಂತ ಬಂದದ್ದು. ಅರ್ಧದಲ್ಲಿ ಹೋಟೆಲ್ ಕಂಡಿತ್ತವ, ಹಾಗೆ ಈಗ ಬಂದಿದ್ದೇವೆ ಇಲ್ಲಿ. ಮಳೆಯಲ್ಲಿ ಜೊತೆಯಲ್ಲಿ ಸಾಬುದಾನ ವಡೆ. ಹೇಳಿದ್ದು ಅದೀಗ ಬರ್ಲಿ, ಮತ್ತೆ ವಾಪಸ್ ನೀವು ತೋರಿಸಿ ಅದೆಂತ ಅಂತ. ಹೌದೌದು, ತೋರಿಸುವ, ನೀವು ಸಹ ತಿನ್ನಿ. ನಿಜ ನಾನು ಹೇಳೋದು, ನನಗೆ ಅಷ್ಟು ಖುಷಿಯಾಗಿದೆ. ಯಾವುದೇ ತಿಂಡಿ ಅಷ್ಟು ಹೊಗಳೋದಿಲ್ಲ ನಾನು, ಹೊಗಳೋದಿದ್ರೆ ಸ್ವೀಟ್ ಮಾತ್ರ. ಅದು ಇದೊಂದು ನನಗೆ ಏನೋ ಭಾರಿ ರುಚಿಯಾಗಿದೆ. ಮತ್ತೆ ಇದು ಉಪವಾಸ ಎಲ್ಲ ಇರುವಾಗ ಸಹ ತಿನ್ಬಹುದು. ಹೌದಾ? ನಾನು ಉಪವಾಸ ಮಾಡುತ್ತಿಲ್ಲ. ಅಲ್ಲಲ್ಲ, ಹೇಳಿದ್ದು ಅಂದ್ರೆ ಅದು ಈಗ ಬರ್ಲಿ, ಮತ್ತೆ ತೋರಿಸಿ ಜನರಿಗೆ ಎಂತ ಅಂತ. ಎಷ್ಟು ಬಿಸಿ ಉಂಟಂತ ತೋರಿಸ್ಲಿಕ್ಕೆ ಆಗೋದಿಲ್ಲಲ್ಲ, ಎಂತ ಮಾಡೋದು. ಅದವರ ಕಾವಲಿ ಹತ್ರ ಹೋಗ್ಬೇಕು. ಬಾಯ್ ಬಾಯ್.